विद्महे वैद्यराजाय धीमहि तन्नो धन्वन्तरिः प्रचोदयात्। ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಇಂದಿನ ದಿನ ನೀರಿನ ಉಪಯೋಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೀರು ಅಥವಾ ಜಲ ಹೇಳುವಂಥದ್ದು ಅತಿ ಅವಶ್ಯಕವಾದಂತಹ ಪ್ರತಿನಿತ್ಯ ಸೇವಿಸಬೇಕಾದಂತಹ ಒಂದು ಪದಾರ್ಥವಾಗಿದೆ. ಇದರಲ್ಲಿ ಅನೇಕ ರೀತಿಯಾದಂತಹ ಒಂದು ನೀರಿನ ಸೇವನೆ ಬಗ್ಗೆ ತಪ್ಪು ಕಲ್ಪನೆಗಳಿದೆ, ಊಹಾಪೋಹಗಳಿದೆ. ಇಂದಿನ ದಿನ ನಾವು ತಣ್ಣೀರು ಎಲ್ಲೆಲ್ಲಿ ನಿಷೇಧವಿದೆ ಅದನ್ನು ತಿಳ್ಕೊಳ್ಳೋಣ. ತಣ್ಣೀರು ಅಂತ ಹೇಳಿದರೆ ಬಿಸಿ ಮಾಡದೇ ಇರುವಂತಹ, ಕುದಿಸದೇ ಇರುವಂತಹ, ನೇರವಾಗಿ ಬಾವಿಯಿಂದ, ಸರೋವರದಿಂದ ಅಥವಾ ನಳ್ಳಿಯಲ್ಲಿ ಬರುವ ನೀರು, ಇದನ್ನು ತಣ್ಣೀರು ಅಂತೇಳಿ ಕರೀತೇವೆ. ಈ ತಣ್ಣೀರು ಸೇವನೆ ಆರೋಗ್ಯವಂತ ಮನುಷ್ಯನಿಗೆ ಒಳ್ಳೆಯದೇ. ಆದರೆ ವ್ಯಕ್ತಿಯು ರೋಗಗಳಿಂದ ಬಳಲ್ತಾ ಇರಬೇಕಾದ್ರೆ, ಅಸ್ವಸ್ಥನಾಗಿದ್ದಾಗ ಈ ತಣ್ಣೀರನ್ನು ಸೇವಿಸುವಂಥದ್ದು ನಿಷಿದ್ಧ. ಯಾವ ರೀತಿ ರೋಗ ರುಜಿನಗಳು ಬಂದಾಗ ಔಷಧಿಗಳು ಅತಿ ಅವಶ್ಯಕತೆಯೋ, ಅದೇ ರೀತಿ ಪಥ್ಯಾಪಥ್ಯಗಳ ಪಾಲನೆ ಸಹ ಅತಿ ಅವಶ್ಯ. ಇವುಗಳಲ್ಲಿ ನೀರಿನ ಬಳಕೆ ಸಹ ಸೇರ್ತದೆ. ಅನೇಕ ವ್ಯಾಧಿಗಳಲ್ಲಿ, ರೋಗಗಳಲ್ಲಿ ತಣ್ಣೀರು ಹೇಳುವಂಥದ್ದು ಒಳ್ಳೆಯದಲ್ಲ. ಶರೀರ ಹೇಳುವಂಥದ್ದು ವಾತ, ಪಿತ್ತ ಹಾಗೂ ಕಫದೋಷಗಳಿಂದ ನಿರ್ಮಿತವಾಗಿದೆ. ಇದೇ ವಾತ, ಪಿತ್ತ, ಕಫದೋಷಗಳು ಸಾಮ್ಯಾವಸ್ಥೆಯಲ್ಲಿದ್ದಾಗ, ಸಮತೋಲನ ಅವಸ್ಥೆಯಲ್ಲಿದ್ದಾಗ ವ್ಯಕ್ತಿಯು ಆರೋಗ್ಯವಂತನಾಗಿರ್ತಾನೆ. ಈ ವಾತ, ಪಿತ್ತ, ಕಫದೋಷಗಳು ವಿಕೃತ ಅವಸ್ಥೆಯನ್ನು ಹೊಂದಿದಾಗ ಇದಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿದ್ದಾಗ ವ್ಯಕ್ತಿಯು ತಣ್ಣೀರನ್ನು ಸೇವಿಸಬಾರ್ದು. ಇದೊಂದು ಸಾಮಾನ್ಯ ನಿಯಮ. ಅಂತಹ ವ್ಯಕ್ತಿಗಳು ನೀರನ್ನು ಕುದಿಸಿ ಸುಖೋಷ್ಣವಾಗಿದ್ದಾಗ ಕುಡಿಬೇಕು, ಅಥವಾ ರೂಮ್ ಟೆಂಪ್ರೇಚರಿಗೆ ಬಂದಾಗ ಅದನ್ನು ದಿನನಿತ್ಯದಲ್ಲಿ ಉಪಯೋಗಿಸಬೇಕು. ಇನ್ನು ಜೀರ್ಣಶಕ್ತಿ ಹಾಳಾದಾಗ, ವ್ಯಕ್ತಿಗೆ ಆಹಾರ ಸೇವನೆಯಲ್ಲಿ ಇಚ್ಛೆ ಇರುವುದಿಲ್ಲ, ಸೇವಿಸಿರತಕ್ಕಂಥ ಆಹಾರವು ಸಹ ಸರಿಯಾಗಿ ಪಚನ ಅಥವಾ ಡೈಜೆಸ್ಟ್ ಆಗುವುದಿಲ್ಲ. ಇಂತಹ ವ್ಯಕ್ತಿಗಳಲ್ಲಿ ಜೀರ್ಣಶಕ್ತಿ ಪೂರ್ತಿ ಕುಂಠಿತಗೊಂಡಿರ್ತದೆ. ಇವರಲ್ಲಿ ತಣ್ಣೀರು ಹೇಳುವಂಥದ್ದು ಪೂರ್ತಿ ನಿಷೇಧಿತವಾಗಿದೆ. ಇಂಥವರು ತಣ್ಣೀರನ್ನು ಸೇವಿಸಿದರೆ ಜೀರ್ಣಶಕ್ತಿಯು ಮತ್ತಷ್ಟು ಹಾಳಾಗಿ ಹಲವಾರು ವಿಧದ ರೋಗ ರುಜಿನಗಳಿಗೆ ಕಾರಣೀಭೂತವಾಗ್ತದೆ. ಇನ್ನು ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಕಾಯಿಲೆಗಳಿಂದ, ರೋಗಗಳಿಂದ ಬಳಲ್ತಾ ಇರ್ತಾರೆ. ಇಂಥವರಲ್ಲಿ ಶಕ್ತಿ ಹ್ರಾಸಗೊಂಡಿರ್ತದೆ, ಕಡಿಮೆ ಆಗಿರ್ತದೆ. ಇಂಥವರು ಸಹ ತಣ್ಣೀರನ್ನು ದಿನನಿತ್ಯದಲ್ಲಿ ಉಪಯೋಗಿಸುವುದನ್ನು ನಿಷೇಧಿಸಿದ್ದಾರೆ. ಇಂತಹ ವ್ಯಕ್ತಿಗಳು ಕುದಿಸಿ ಆರಿಸಿದ ನೀರನ್ನೇ ಬಳಕೆ ಮಾಡಬೇಕು. ಒಂದು ವೇಳೆ ಈ ನಿಯಮಗಳನ್ನು ಉಲ್ಲಂಘಿಸಿ ವಿವಿಧ ರೀತಿಯ ಕಾಯಿಲೆಗಳಲ್ಲಿ, ರೋಗ ರುಜಿನಗಳಲ್ಲಿ ಇದನ್ನು ಕಡೆಗಣಿಸಿ ತಣ್ಣೀರನ್ನು ಉಪಯೋಗಿಸಿದರೆ ಇವರಲ್ಲಿರುವಂತಹ ರೋಗ ರುಜಿನಗಳು ಮುಂದಿನ ಹಂತಕ್ಕೆ ತಲುಪ್ತದೆ. ಪಥ್ಯಾಪಥ್ಯಗಳಿಂದ ಯಾವ ರೀತಿಯ ಒಂದು ಉಪಯೋಗ ಆಗಬೇಕೋ ಅದು ಉಪಯೋಗ ಆಗದೆ ಅನೇಕ ದಿನಗಳವರೆಗೆ ವ್ಯಕ್ತಿ ಕಾಯಿಲೆಯಿಂದ ಬಳಲ್ತಾನೆ, ಹಾಗೂ ಅಧಿಕ ದಿನದವರೆಗೆ ಔಷಧಿಗಳನ್ನು ಬಳಸಬೇಕಾಗ್ತದೆ. ಈ ರೀತಿಯಾಗಿ ತಣ್ಣೀರು ಹಾಗೂ ಬಿಸಿನೀರು ಎರಡೂ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿದ್ದರೂ ಸಹ ಸಮಯ ಸಂದರ್ಭ ನೋಡಿಕೊಂಡು
ಆಪ್ತರ ಸಲಹೆಯನ್ನು ಪಡೆದುಕೊಂಡು ವೈದ್ಯರ ಸೂಚನೆಯಂತೆ ಈ ತಣ್ಣೀರು ಹಾಗೂ ಬಿಸಿ ನೀರನ್ನು ಸಮಯ ಸಂದರ್ಭಾನುಸಾರ ಬಳಸಬೇಕು. ಆ ರೀತಿ ಬಳಸಿದಾಗ ಈ ನೀರು ಹೇಳುವಂಥದ್ದು ಅಮೃತದಂತೆ ಕೆಲಸ ಮಾಡ್ತದೆ, ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡ್ತದೆ.